ಎಲ್ರಿಗೂ ನಮಸ್ಕಾರ. ಇವತ್ತು ದೇವರ ಸಮುದ್ರ ಗ್ರಾಮ ಪಂಚಾಯತಿ ಸಭಾಂಗಣದಲ್ಲಿ ಎಜುಕೇಷನ್ ಮತ್ತು ತಮಟೆ ಕೊಡುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಾವು ಈಗಾಗಲೇ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ 25% ಅನುದಾನದಲ್ಲಿ ಅವ್ರು ಕೊಡಬೇಕಂತ ನಾವು ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಎಲ್ಲರೂ ಸದಸ್ಯರ ಒಂದು ಒಮ್ಮತದಿಂದ 2 ಲಕ್ಷಗಳನ್ನು ಮೀಸಲಿಟ್ಟಿದ್ವಿ. ಇದ್ರ ವಿಶೇಷ ಏನಂದರೆ, ಕೆಲವರು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅನುದಾನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದು ಸರಿಯಾಗಿ ನೀಡ್ತಾ ಇಲ್ಲ ಅಂತ ಹೇಳಿ ಆರೋಪಗಳು ಬಂದಾಗ ನಾವು ಸದಸ್ಯರೆಲ್ಲ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ PDO ಹತ್ರ ಡಿಸ್ಕಸ್ ಮಾಡಿ ಅಧ್ಯಕ್ಷರು ನಾವೆಲ್ಲ ಒಟ್ಟಿಗೆ ಸೇರಿ ಈ ಯಾವುದೇ ಕಾರಣಕ್ಕಿದ್ದಾಗ ಅವರು ಅನುದಾನ ಏನಿದೆ ಅದು ನಾವು ಬೇರೆದಕ್ಕೆ ಉಪಯೋಗ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಸದಸ್ಯರ ಒಮ್ಮತದಿಂದ ತೀರ್ಮಾನ ತಗೊಂಡಿದ್ವಿ. ಏನಂದರೆ, ಇದು ವಿಶೇಷವಾಗಿ ಈಗ ಬಡ ಮಕ್ಕಳು ಓದ್ತಾ ಇರ್ತಾರೆ, ಬಟ್ ಅಷ್ಟು ಅಮೌಂಟ್ ನಾವು ಕೊಡೋಕ್ಕಾಗಲ್ಲ. ಕೈಲಾದಷ್ಟು ನಾವು ಏನು ಕೊಡ್ತೀವಿ ಇವಾಗ ಅಷ್ಟಿಷ್ಟು ಪೆನ್ನು, ಬುಕ್ಕು, ಪೆನ್ಸ್ಗೆ ಏನೋ ಒಂದು ಉಪಯೋಗ ಆಗಲಿ ಅಂತೇಳಿಬಿಟ್ಟು ಆ ನಿಟ್ಟಿನಲ್ಲಿ ಇವತ್ತು ನಾವು ಸುಮಾರು ಒಂದು 60 ಎಷ್ಟು ಅರ್ಜಿಗಳು ಬಂದಿದೆ ಕೊಡಿ ಸರ್. 45 ಅರ್ಜಿಗಳು, 45 ಜನ ಫಲಾನುಭವಿಗಳಿಗೆ ಕೊಡ್ತಾ ಇದ್ವಿ. ಅದೇ ರೀತಿಯಾಗಿ 20 ಹಳ್ಳಿಗಳು ಕೂಡ ತಮಟೆ ಬಾರಿಸೋರ್ಗೆ, ಅಂದರೆ ತೋಟಿ ತಲಾರ್ ಅಂತ ಇರ್ತಾರೆ ಊರುಗಳಲ್ಲಿ, ಈ ಶುಭ ಕಾರ್ಯಗಳಾಗಿರ್ಬೋದು, ಶವ ಸಂಸ್ಕಾರಕ್ಕೆ ಹೋಗುವ ನಿಟ್ಟಿನಲ್ಲಿ ಕೆಲವ್ರ ಹತ್ರ ಅಳಿಗೆ ಇರೋಲ್ಲ ತಮಟೆ ಬಾರ್ಸೋಕ್ಕೆ. ಬೇರೆ ಕಡೆ ಎಲ್ಲ ಬಾಡಿಗೆ ತಂದು ಬಾರಿಸೋದಂತ ನಾವೆಲ್ಲ ನೋಡಿದ್ವಿ. ಆ ನಿಟ್ಟಿನಲ್ಲಿ ಅವ್ರು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಏನೋ ಕೊಡೋದ್ರಲ್ಲಿ ಎಲ್ರಿಗೂ ಅನುಕೂಲ ಆಗ್ಬೇಕಂತ ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ನಾವು ಅದೇ ರೀತಿಯಾಗಿ ಇವತ್ತು ನಮ್ಮದು 5 ವರ್ಷ, ನಮ್ಮ ಆಡಳಿತ ಬಂದು 5 ವರ್ಷ ಇನ್ನೇನು ಮುಗಿತಾ ಇದೆ ಹಂತದಲ್ಲಿದೆ. ಅದಕ್ಕೆ ಇವತ್ತು ಎಲ್ಲರನ್ನು ಕರೆಸಿ ಇದೇನಿದೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳ ಅನುದಾನದಲ್ಲಿ ಅವ್ರಿಗೆ ಇವತ್ತು ಚೆಕ್ ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವಾಗ ಆ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರಾದಂಥ ಸುವರ್ಣ ನಾಡಸ್ವಾಮಿ ಅವರು, ನಮ್ಮ PDO ಅವರಾದಂಥ ಜಗದೀಶ್ ಅವರು, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಚಂಗ್ರಾಯಪ್ಪನವರು, ತಣ್ಣಗುಂಟ ಮಂಜುನಾಥ್ ಅವರು, ದೇವರಸ್ವಾಮಿ ಮಂಜುನಾಥ್ ಅವರು, ಮಲ್ಪನಹಳ್ಳಿ ಕಾಂತಮ್ಮನವರು, ಬೆಳ್ಳಂಬಲ್ಲಿ ಕವಿತಾ ಅವರು, ಕಮದಟ್ಟಿ ಶ್ರೀದೇವಿ ನಾಡಸ್ವಾಮಿ ಅವರು, ಜಮನಹಳ್ಳಿ ಪ್ರೇಮ ನಾಡಸ್ವಾಮಿ ಅವರು, ನಮ್ಮ ಮುಖಂಡರಾದ ಯಳಗೊಂಡಲ್ಲಿ ನಾಡಸ್ವಾಮಿ ಅವರು, ಕೀಳಳ್ಳಿ ರಾಮಪ್ಪನವರು, ಸದಸ್ಯರಾದಂಥ ಗುಟ್ಲೂರು ಆನಂದ್ ಅವರು, ಪುತ್ತೇರಿ ರೇಣುಕಾ ನಾಡಸ್ವಾಮಿ ಅವರು, ಮತ್ತು ಎಲ್ಲ ಈ ಭಾಗದ ರೈತರು, ಮುಖಂಡರು, ವಿಶೇಷವಾಗಿ ನಮ್ಮ ಪತ್ರಕರ್ತರು ಇದಕ್ಕೆ ನಮಗೆ 5 ವರ್ಷ ಅವರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಾವು ಮಾಡತಕ್ಕಂಥ ಅಭಿವೃದ್ಧಿಗಳು ಅದು ಪ್ರಚಾರ ಮಾಡಿ ಜನರಿಗೆ ಮುಟ್ಟುವಂಥ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಅವರು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಅವ್ರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಾನು ಇಷ್ಟೇ ಹೇಳೋದು, ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೆ ಅಧಿಕಾರ ಶಾಶ್ವತ ಅಲ್ಲ, ಯಾರಿಗೂ ಅಷ್ಟೇ. ನಮ್ಮ ಬದುಕು ಶಾಶ್ವತ ಅಲ್ಲ. ಈ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅದೇ ಶಾಶ್ವತ ನಿಲ್ಲೋದು. ಇಂಥ ಸದಸ್ಯರಿದ್ದರು, ಇಂಥ ಮನುಷ್ಯರಿದ್ದರು, ಇಂಥ ಊರಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ, ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ ಅಂದರೆ ಅದು ನಮಗೆ ಶಾಶ್ವತವಾಗಿ. ಅದಕ್ಕೆ ನಾವು ಹೇಳ್ತೀವಿ, ಮುಂದೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ನಾವು ಹೇಳೋಕ್ಕಾಗಲ್ಲ. ನೀವು ಇರೋ ದಿವಸ ಒಳ್ಳೆ ಕೆಲಸ, ಒಳ್ಳೆ ಕಾರ್ಯಗಳು ಮಾಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಉತ್ತಮ ಗ್ರಾಮ ಪಂಚಾಯತಿ ಹೆಸರು ಗಳಿಸಿದ್ದಾರೆ. ಇದೇ ರೀತಿಯಾಗಿ ನೀವು ಹೋಗ್ಬೇಕಂತೇಳಿ ನಿಮ್ಮೆಲ್ರಿಗೂ ನಮಸ್ಕಾರ ಮಾಡ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಶನಿವಾರ ಒಳ್ಳೆ ವೆಂಕಟರಾಮ ಸ್ವಾಮಿಗೆ ಪೂಜೆ ಮಾಡಿಕೊಂಡು ನಮ್ಮ 17 ಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ನಮ್ಮ ಸದಸ್ಯರು, ನಮ್ಮ ಊರಿನ ಅಲಂಕಾರದ ಒಂದು ದೇವರ ಉತ್ಸವ ಆಗಲಿ ಎಲ್ಲ ಕಾರ್ಯಕ್ರಮಕ್ಕೆ ಇವತ್ತು ನಮಗೆ ಒಂದು ಟೊಮಟ ಹೊಡೆಯೋಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಾವೆಲ್ಲ ಸದಸ್ಯರು ಒಮ್ಮತ್ತಾಗಿ, ಯಾಕೆಂದರೆ ಒಂದು SC ST ಒಂದು ಅಮೌಂಟು ಇಷ್ಟು ಪರ್ಸೆಂಟ್ ಎಲ್ಲ ನಮ್ಮ ಕೃಷ್ಣಪ್ಪ ಹೇಳಿದ್ದಾರೆ. ನಾವು ಜಾಸ್ತಿ ಹೇಳೋದೇನು ಇಲ್ಲ. ಆದರೆ ಮುಳಬಾಗಿಲು ತಾಲೂಕಿನಲ್ಲಿ 30 ಗ್ರಾಮ ಪಂಚಾಯತಿ ಇದೆ.
ಅದರಲ್ಲಿ ನಮ್ಮದು ಒಂದು ಪಂಚಾಯತಿ ಇದೆ. ಆದರೆ ಈ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿನಲ್ಲಿ ಬೇರೆ ರೀತಿ ಇದೆಯೋ ಏನೋ ಗೊತ್ತಿಲ್ಲ. ನಮ್ಮ ಪಂಚಾಯತಿನಲ್ಲಿ ಮಾತ್ರ ನಾವು ಒಂದು ತಾಯಿ ಮಕ್ಕಳಾಗಿ ಎಲ್ಲ 20 ಜನ ಸದಸ್ಯರು ಒಂದು ಅಣ್ಣ ತಮ್ಮರಾಗಿ ನಾವು ಇವತ್ತುವರೆಗೂ 5 ವರ್ಷದಿಂದ ನಮ್ಮ ಸದಸ್ಯರಾಗಿ ಇಲ್ಲಿ ಬಂದಿದ್ದೀವಿ. ಇವತ್ತುವರೆಗೂ ಯಾವುದೇ ಗಲಾಟೆ ತಂತೆ ತಗರಾರು ಇಲ್ದಿರ ನಮ್ಮ ಪಂಚಾಯತಿ ಸಭೆಯಲ್ಲಿ ಆಗಲಿ ಎಲ್ಲೇ ಆಗಲಿ ಪಾರ್ಟಿ ಜಿಮ್ ಇಲ್ದಿರ ಇದುವರೆಗೂ ನಾವು ನಡ್ಕೊಂಡು ಬಂದಿದ್ದೀವಿ. ಆದರೆ ನಮ್ಮ ಪಂಚಾಯತಿ ಎಲ್ಲ ಸಿಬ್ಬಂದಿಯವರು ಜಲಗಾರ ಆಗಲಿ ನಮ್ಮ ಸಿಬ್ಬಂದಿಯವರು ಎಲ್ಲ ಒಟ್ಟಾರೆ ಇವತ್ತು ಕಂದಾಯ ವಸೂಲಿಯಲ್ಲಿ ಒಳ್ಳೆಯ ಒಂದು ಸೂಚಿತ ಮಾರ್ಗ ಕೊಟ್ಟಿದ್ದಾರೆ. ಒಳ್ಳೆಯ ಒಂದು ಕಲೆಕ್ಷನನ್ನು ವಸೂಲು ಮಾಡಿದ್ದಾರೆ. ಪ್ರತಿಯೊಂದು ಊರಿನಲ್ಲಿ ಕುಡಿಯೋ ನೀರನ್ನು ಸ್ವಚ್ಛತೆಯಾಗಿ ಕೊಟ್ಟಿದ್ದಾರೆ. ಒಂದು ಪೈಪ್ ಲೈನ್ ಆಗಲಿ ಮೋಟ್ರ್ ಆಗಲಿ ಬಂದು ಗಲಾಟೆ ಮಾಡಿ ಟಮ್ ಹಾಕೋದು, ಇಲ್ಲಿ ಗಲಾಟೆ ಮಾಡೋದು, ಪೆಂಡಲ್ ಹಾಕೋ ಥರ ನಮ್ಮ ಪಂಚಾಯತ್ನಲ್ಲಿ ಇವತ್ತು ಇಲ್ಲ. ಇದುವರೆಗೂ ನಡೆಸ್ಕೊಂಡು ಹೋಗಿದ್ದೀವಿ ನಾವು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತು. ಆದರೆ ಇನ್ನು ಅವಾಗ ನಮ್ಮ ಕೃಷ್ಣನವರು ಹೇಳ್ತಾಯಿದ್ರು ನೆಕ್ಸ್ಟಿಗೆ ಯಾರು ಬರ್ತಾರೋ ಹೇಗೆ ನಡೆಯುತ್ತೋ ಅನ್ನೋದು. ಆದರೆ ನಾವು ಯಾರು ಬಂದ್ರೇನು ಸೂಚಿ ಮಾರ್ಗ ಕೊಡ್ತೀವಿ. ಹಿಂದೆ ಯಾವ ಥರ ಇತ್ತು, ಯಾವ ಥರ ನಡ್ಕೊಂಡು ಹೋಗಬೇಕು ಅನ್ನೋದು ನೆಕ್ಸ್ಟ್ ಬರುವಂಥ ಸದಸ್ಯರಿಗೆ ನಾವು ಒಂದು ಇವತ್ತಿನೇ ಎಲ್ಲರಿಗೂ ನೋಡಿ ಕಲ್ಕೋಬೇಕಾಗತ್ತೆ. ಇವತ್ತೇನು ಸರ್ಕಾರದಿಂದ ಅನುದಾನ ಬಂದಿದೋ ಅದು SC ST ಏನು ಹಿಡಿಬೇಕೋ ಅದನ್ನು ಇಟ್ಟು ಇವತ್ತನ್ನು ಸಂತೋಷವಾಗಿ ಎಲ್ಲರೂ ಒಂದು ಸಂತೋಷ ಕಾರಣ ನಡೀತಾ ಇದೆ. ಆದ್ದರಿಂದ ನಾವು ಯಾವತ್ತೂ ನಮ್ಮ ಪಂಚಾಯತ್ ಹೀಗೆ ಇಡಬೇಕು ಅಂದ್ಬಿಟ್ಟು ನಾವು 4 ಮಾತಾಡೋಕ್ಕೆ ಅವಕಾಶ ಕೊಡಿ ಎಲ್ಲ ನಮ್ಮ ಗಣ್ಯರಿಗೆ ಎಲ್ಲರಿಗೂ ವಂದಿಸಿ ನಾನು ಉಳಿತಾಯ ಮಾಡ್ತೀನಿ. ಜೈ ಕರ್ನಾಟಕ ಏನು ದೇವರಸ್ವಾಮಿ ಗ್ರಾಮ ಪಂಚಾಯತಿ ಏನು 25, 26, 22, 27ನೇ ಏನು ಈ ಒಂದು SC ST ಒಂದು ಅನುದಾನವನ್ನು ಏನು ನಮ್ಮಲ್ಲಿ ಬರ್ತಕ್ಕಂಥ ಏನು ಒಂದು SC STಗೆ ಮೀಸಲಾತಿ ನೀಡಬೇಕು, ಏನು ನಾವು ಕಲೆಕ್ಷನ್ ಮಾಡ್ತಕ್ಕಂಥ ವಸೂಲಿಯಲ್ಲೇ ಏನು ಒಂದು ತೆರಿಗೆಯಲ್ಲೇ SC STಗೆ ಒಂದು ಪಾಲ ನೀಡಬೇಕು ಅಂತ ಕಾನೂನು ರೀತಿ ಅಡಿಯಲ್ಲೇ ಹೇಳಿದಾಗ ಪ್ರತಿಯೊಬ್ಬರು ಸದಸ್ಯರು ಇದ್ರಿಗೆ ಒಮ್ಮತ ಕೊಟ್ಟು ಮೊದಲನೇ ಬಾರಿಗೆ ನಮ್ಮ ಪಂಚಾಯತಿಯ ಎಲ್ಲ 17 ಹಳ್ಳಿಗಳು 20 ಸದಸ್ಯರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತಾ ಏನು ಈ ಪಂಚಾಯತಿಯಲ್ಲಿ ಇದುವರೆಗೆ ಯಾರೇ ಆಗ್ಬೋದು, ಯಾವುದೇ ಜಾತಿ ಭೇದ ಪಕ್ಷ ಭೇದ ಯಾವುದೇ ಇದ್ದರೂ ಕೂಡ ಅದನ್ನೆಲ್ಲ ಮರೆತು ಒಂದು ಒಗ್ಗಟ್ಟಾಗಿ ಪಂಚಾಯತಿಯನ್ನು ಮುನ್ಸೂಚನೆಯಲ್ಲಿ ತಗೊಂಡೋಗಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಕ್ಕಂಥ PDO ಸಾರು ಹಾಗೂ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಮನಹಳ್ಳಿ ಕೃಷ್ಣಣ್ಣವರು, ನಮ್ಮ ಕೀಲೊಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತ ಶಂಗರಾಯಣ್ಣವರು, ನಮ್ಮ ಮತ್ತೂರು ಗ್ರಾಮ ಪಂಚಾಯತಿ ದೇವರ ಸಮುದ್ರ ಮಂಜಣ್ಣವರು ಹಾಗೂ ಗುಟ್ಲೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಆನಂದ್ ಅವರು, ನಮ್ಮ ಬೆಳ್ಳಂಬಲ್ಲಿ ಗ್ರಾಮ ಪಂಚಾಯತಿ ಶ್ರೀಮತಿ ಕವಿತಾ ಮಂಜಣ್ಣವರು ಹಾಗೂ ನಮ್ಮ ಮಲಪನಹಳ್ಳಿ ಗ್ರಾಮ ಪಂಚಾಯತಿ ಮತ್ತೂರು ಸದಸ್ಯ ಆಗಿರ್ತಕ್ಕಂಥ ನಮ್ಮ ಕಾಂತಕ್ಕ ಯಲ್ಲಪ್ಪನವರು ಹಾಗೂ ಕಮದಟ್ಟಿ ಗ್ರಾಮದ ಶ್ರೀದೇವಿ ನಾಣಸಮ್ಮನ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಹಾಗೂ ನಮ್ಮ ಜಮನಹಳ್ಳಿ ಗ್ರಾಮದ ಪ್ರೇಮ ನಾಣಸಮರ ಹಾಗೂ ಮತ್ತೂರು ನಮ್ಮ ಕೀಳೊಳ್ಳಿ ಗ್ರಾಮದ ರಾಮಣ್ಣವರು, ಅವರು ಸೊಸೆಯಾಗಿರ್ತಕ್ಕಂಥ ರಮಾ ಅವರು ಹಾಗೂ ನಮ್ಮ ಪುತ್ತೇರಿ ರೇಣುಕಾ ಶ್ರೀನಿವಾಸ್ ಅವರು ಹಾಗೂ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ವಂದಿಸುತ್ತಾ ಏನು ಇವತ್ತಿನ ದಿವಸ ನಾವು ಒಂದು ತಮಟೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ಆ ಒಂದು ತೆರಿಗೆ ವಸೂಲಿಯಲ್ಲಿ ನಾವು ಇರ್ತಕ್ಕಂಥ ಎಲ್ಲರೂ ಒಮ್ಮತದಿಂದ ಯಾವುದೇ ಒಂದು SC ST ಅಂದಾಗ ಇದುವರೆಗೆ ಹೇಳಬೇಕಂದ್ರೆ ಇದುವರೆಗೂ ಯಾವುದು 30 ಪಂಚಾಯತಿಗಳಲ್ಲಿ ಯಾವುದೇ ಕೊಟ್ಟಿದ್ದಾರೆ ಅಂತ ಕೂಡ ನಮ್ಗೆ ಇದಾಗಿಲ್ಲ. ನಮ್ಮ ಪಂಚಾಯತಿ ಒಂದು ತೀರ್ಮಾನ ಎಲ್ಲರೂ ಇವರೊಟ್ಟಿಗೆ ಕೂತ್ಕೊಂಡು ಈ ಪಂಚಾಯತಿಯಲ್ಲಿ ಒಂದು SC ST ಬರ್ತಕ್ಕಂಥ ಅನುದಾನವನ್ನು ಮೀಸಲಾತಿಯನ್ನು ಪ್ರತಿಯೊಂದು SC STಗೆ ಸೇರಬೇಕು ಅಂತ ಖಡಾಖಂಡಿತವಾಗಿ ಅವ್ರಿಗೆ ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡು ಇವತ್ತಿನ ದಿವಸ ಏನು ಒಂದು ತಮಟೆ ಆಗ್ಬೋದು, ಮತ್ತು ವಿದ್ಯಾಭ್ಯಾಸರಿಗೆ ಮಕ್ಕಳಿಗಾಗ್ಬೋದು, ಏನೋ ನಾವು ವಿದ್ಯಾಭ್ಯಾಸಕ್ಕೆ ಒಂದು ಪೆನ್ನಿನ ಮೂಲಕ ಆಗ್ಬೋದು ಅಥವಾ ಒಂದು ಬುಕ್ಕಿನ ಮೂಲಕ ಒಂದು ಸಹಾಯವನ್ನು ಪಂಚಾಯತಿ ಮುಖಾಂತರ ಕೊಡ್ತಕ್ಕಂಥ ಈಗ ಏನು 17 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಒಂದು ಟ್ಯಾಕ್ಸ್ ನಮ್ಮ ಮೇಲ್ಗಡೆ ಒಂದು ಬಿಲ್ಡಿಂಗನ್ನು ಸಹ ಇದೇ ಒಂದು ಕಮಿಟಿ ಎಲ್ಲರೂ ಸಹ ಒಂದು ಬಿಲ್ಡಿಂಗನ್ನು ಕಟ್ತಾ ಇದ್ದೀವಿ. ಅದೇ ಒಂದು ಅತಿ ಶೀಘ್ರದಲ್ಲಿ ಅದು ಆಗ್ತದೆ.
ಏನು ನಂಗೆ ಬರ್ತಕ್ಕಂಥ ಏನು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಎಲ್ಲರೂ ಅನ್ಕೋಬೋದು. ಸಾರ್ವಜನಿಕ ಅಂತಾರೆ, ಪ್ರತಿಯೊಂದು ಹಳ್ಳಿಯಲ್ಲಿ ಅಂತಾರೆ ನಮ್ಮ ಕ್ಲೀನಿಂಗ್ ಇಲ್ಲ, ಅದಿಲ್ಲ ಇದಂತ. ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಇವತ್ತು ನಾವು ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಪಾಲುದಾರಿಕೆ ಏನು ನಮ್ಮ ಪಂಚಾಯತಿಗೆ ಬರ್ತಕ್ಕಂಥ 46 ಲಕ್ಷ ಅನುದಾನ ಕೇಂದ್ರ ಸರ್ಕಾರ ಇದುವರೆಗೂ ಅನುದಾನ ಬಿಡುಗಡೆ ಆಗಿಲ್ಲ. ನಿಜವಾಗ್ಲೂ ಹೇಳ್ತಾರೆ ಹಳ್ಳಿಗಳಲ್ಲಿ ಪಂಚಾಯತಿಗೆ ಬರ್ತಾ ಇದೆ, ಏನು ಮಾಡಿದ್ರು ತಿಂದಾಕಿದ್ರು ಅಂತ ಹೇಳ್ಕೋಬೋದು, 100 ಜನ ಹೇಳ್ಕೋಬೋದು. ಈ ಅನುದಾನ ಬಂದು 6 ತಿಂಗಳು ಆಗಬೇಕಾಗಿತ್ತು, ಇದುವರೆಗೂ ಬಂದಿಲ್ಲ. ಇನ್ನು 2026 ಏಪ್ರಿಲ್ ಬಂದರೆ ಅದು ಸಹ ಇನ್ನು 3 ತಿಂಗಳಲ್ಲಿ ಮತ್ತೆ ಅನುದಾನ ಬರ್ಬೇಕು ಕೇಂದ್ರ ಸರ್ಕಾರದ. ಬರೋ ಮುನ್ಸೂಚನೆ ಇಲ್ಲ, ಇದು ಬರ್ತದ ಬರಲ್ಲ ನಿಜವಾಗ್ಲೂ ಅಂದ್ಕೊಂಡಿಲ್ಲ. ಏನು ನಮ್ಮಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ ವಸೂಲಲ್ಲಿ ಸಹ ನಾವು ಬಿಲ್ಡಿಂಗು ಕಟ್ತಾ ಇದ್ದೀವಿ. ಮತ್ತೆ ಒಬ್ಬ ನಾವು ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂದರೆ ಒಂದು ಹಳ್ಳಿಯಲ್ಲಿ ನೀರಾಗ್ಬೋದು, ಯಾವುದೇ ಸಮಸ್ಯೆ ಆಗ್ಬೋದು, ಅದರಲ್ಲಿ ಸಹ ಸ್ವಲ್ಪ ಹೆಚ್ಚು ಕಮ್ಮಿ ಸರ್ಕೊಂಡು ಹೋಗಿ ಬಿಲ್ಡಿಂಗ್ ಆಗಲಿ ಅಂತ ಎಲ್ಲರೂ ಒಮ್ಮತ್ತಿಂದ ಹೇಳಿದಾಗ ಆ ಒಮ್ಮತ್ತಿಗೆ ನಾವು ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂದರೆ ಅನುದಾನ ಯಾವತ್ತು ಬಿಡುಗಡೆ ಆಗಿಲ್ಲ, ಅವತ್ತು ಇರೋದ್ರಲ್ಲೇ ನಾವು ಸರಿಪಡಿಸ್ಕೊಂಡು ಇಷ್ಟೊಂದು ನಾವು ಒಂದು ತಮಟೆಗೆ ಒಂದು SC/ST ಒಂದು ಬಿಲ್ಡಿಂಗ್ ಅಂತ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನನ್ನ ಮಾತಕ್ಕೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ವೇದಿಕೆಯಲ್ಲಿ ಆಶೀರ್ವಾದಲ್ಲ ಗೌರವಾನ್ವಿತ ಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುವರ್ಣ ನಾಣಸಮವರೇ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರೇ, ಅದೇ ರೀತಿ ಈ ಪಂಚಾಯತಿನ ಉಪಾಧ್ಯಕ್ಷರಾದ ಕೃಷ್ಣಣ್ಣನವರೇ, ಅದೇ ರೀತಿ ನಮ್ಮ ತಡ್ನಗುಂಟು ಮಂಜಣ್ಣವರೇ, ಶಂಕರಯ್ಯನವರೇ, ಕೀಲವಲ್ಲಿ ಶಂಕರಯ್ಯನವರೇ, ಮತ್ತು ದೇವರಸುಂದರ ಮಂಜು ಅವರೇ, ಕೀಲವಲ್ಲಿ ನಮ್ಮ ಅಭಿರವರೇ, ಮತ್ತು ನಮ್ಮ ಆನಂದನವರೇ, ಮತ್ತು ಶ್ರೀನನ್ನ ಮುತ್ತೇರಿ ಶ್ರೀನನ್ನವರೇ, ಮತ್ತು ನಮ್ಮ ಯಲಗಂಡಲ್ಲಿ ನಾರಾಯಣಸ್ವಾಮಿ, ಮತ್ತು ನಮ್ಮ ಕಂಬೆಟ್ಟಿ ನಾರಾಯಣಸ್ವಾಮನವರೇ, ಮತ್ತು ನಮ್ಮ ಕಾಂತಾಕ್ನವರೇ, ಮತ್ತು ಕವಿತಮ್ಮನವರೇ. ಈಗ ನಮ್ಮ SC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಅನುದಾನವನ್ನು ಮೊದಲ ಬಾರಿಗೆ ನಾನು ಬಂದಾಗಿಂದ 2020 ನಾ ಬಂದಿದ್ದು, 2025 ಮುಗೀತು, 26 ಆಯಿತು. ನಾನು ನಿಜವಾಗ್ಲೂ ಇವತ್ತು ಸಂತೋಷವಾದ ನನ್ನ ಸುದ್ದಿ. ನನಗೆ ಇವತ್ತು ದಿನ ಪ್ರತಿಯೊಂದು ಕಂಪಲ್ಸರಿ ಯಾರನ್ನಾಗಲಿ, ಅಭಿವೃದ್ಧಿ ಅಧಿಕಾರಿಗಳಾಗಲಿ, ಅಧ್ಯಕ್ಷರಾಗಲಿ, ಕಂಪಲ್ಸರಿ ಅವರಿಗೆ ಅವರ ಯಾವ್ದು ಅನುದಾನ ಬಂದರೆ ಅವ್ರಿಗೆ ಮುಟ್ಸ್ಲಿ. ಪ್ರತಿಯೊಬ್ಬರಿಗೂ ಅಷ್ಟೇ. ಇವತ್ತು ನನಗೆ ಮಕ್ಕಳು ಓದೋರ್ಗಾಗಲಿ ಮತ್ತು ಅಲ್ಲಿಗೆ ಹೊಡೆಯೋರ್ಗಾಗಲಿ, ಒಂದು ಕಾರ್ಯಕ್ಕಾಗಲಿ ತುಂಬ ಒಂದೊಂದು ಊರಲ್ಲಿ ಇರಲ್ಲ, ಯಾರನ್ನೋ ಕರೆಸ್ಬಿಟ್ಟು ಹೊಡಿಬೇಕು ಅಂತ ಈ ಥರ ನಾವು 10 ಅಲ್ಲಿಗೆ ಒಂದು ಊರಿಗೆ 5 ಅಲ್ಲಿಗೆ ಕೊಟ್ಟರೆ ಕೂಡ ಯಾರೋ ಒಬ್ಬರು ಹೊಡಿತಾರೆ. ಇದ್ರಾಗೆ ನಾ ಕರ್ಕೊಂಬಂದು ಹೊಡಿಸ್ಬೋದು. ನನಗೆ ಒಳ್ಳೆ ನಿಜವಾಗ್ಲೂ ಇವತ್ತು ಇದು ಕೇಳ್ಬಿಟ್ಟು ಒಳ್ಳೆ ನನಗೆ ಇದಾಗ್ತಾ ಇದೆ, ನನಗೆ ಸಂತೋಷ ಸುದ್ದಿ. ಇವತ್ತು ಈ ಥರ ಕಂಪಲ್ಸರಿ ಯಾರನ್ನ ಬರಲಿ ಇದೆ. ನಮ್ಮ ಫಸ್ಟಲ್ಲಿ ಅಧ್ಯಕ್ಷರಾಗಿರೋ ಕಾಮನೂರು ಬಾಬಾನಾಗಲಿ, ಸೀನನಾಗಲಿ, ಮತ್ತು ನಮ್ಮ KTN ಮತ್ತು ನಾರಾಯಣಸ್ವಾಮನವರಾಗಲಿ, ನಮ್ಮ ಕೃಷ್ಣನಾಗಲಿ, ಪ್ರತಿಯೊಬ್ಬರು ಯಾರು ಆಗಿದ್ರು ಇಲ್ಲಿ ಒಮ್ಮತ್ತಾಗಿಂದ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. 5 ವರ್ಷ ತುಂಬ ಯಾಕಂದ್ರೆ ಹೋಯ್ತಪ್ಪ 5 ವರ್ಷ ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಅವಧಿ ಮುಗ್ದು ಬಂತು ನಮಗೆ. ಆ ಥರ ಎಲ್ಲರೂ ಒಂದು ತಾಯಿ ಮಕ್ಕಳ ಥರ ನಾವು ಹೋಗಿದ್ದು. ಇನ್ನೂ ಯಾರನ್ನ ಬರಲಿ ಒಂಥರ ಪಂಚಾಯತಿ ಈ ಥರನೇ ಎಲ್ಲರೂ ನಾವು ಯಾವ ಥರ ಇದ್ವಿ. ಈ ಸಲ ಕಮಿಟಿ ಒಳ್ಳೆ ಕಮಿಟಿ ಹೇಳ್ಕೊಬೋದು. ಅಲ್ಲಿ ಎಲ್ಲರೂ ಒಂದೇ ತಾಯಿ ಮಕ್ಕಳ ಥರ ಹೋಗಿದ್ವಿ. ಇಷ್ಟವರೆಗೂ ಹೇಳ್ಕೊಂಡು ಪಂಚಾಯತಿ ನಾವು 5 ವರ್ಷನೂ. ಇನ್ನು ಮುಂಚೆ ಯಾರನ್ನ ಬರಲಿ ಈ ಥರನೇ ಹೋಗ್ರಿ, ಎಲ್ಲರೂ ಒಂದು ತಾಯಿ ಮಕ್ಕಳ ಥರ. ಯಾರು ಇದು ಮಾಡ್ಕೊಳ್ರಿ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೇನೆಂದ್ರೆ ಅವ್ರ ಅನುದಾನ ಅವರಿಗೆ ಹೊಂದಿಸಿ ಅವ್ರಿಗೆ ಕೊಡ್ರಿ. ಈ 2 ಮಾತಾಡೋದಕ್ಕೆ ಎಲ್ಲರೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ನಮ್ಮ ವಾಟರ್ ಮ್ಯಾನ್ಗಳಿದಾರಲ್ಲ, ಜಲ್ಗಾಲರು, ಅವ್ರು ಫಸ್ಟ್ ಧನ್ಯವಾದಗಳು ತಿಳಿಸ್ತಾ ಈ ಮಾತನ್ನು ಮುಗಿಸ್ತಾ ಇದ್ವಿ.